ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ದೊರೆತಾ ಇದೆ. ಕುಂಭರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ. ಆಲ್ರೆಡಿ ಇವರಿಗೆ 5 ವರ್ಷ ಮುಗಿದೋಗಿದೆ. ಈ ಕುಂಭರಾಶಿಯವರಿಗೆ 5 ವರ್ಷ ಮುಗಿದೋಗಿದೆ. 5 ವರ್ಷದ ಮೇಲೆ 1-2-3 ತಿಂಗಳು ಹೆಚ್ಚಿಗೆನೇ ಆಗಿದೆ. ಇವರಿಗೆ 7.5 ವರ್ಷ ಶನಿ ಪ್ರಭಾವ ಮುಗಿದಿದೆ. ಸಾಕಷ್ಟು ಕುಂಭರಾಶಿಯವರು ತೊಂದರೆಯನ್ನು, ಕಷ್ಟವನ್ನು, ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಮತ್ತು ಸಾಕಷ್ಟು ಹಣಕಾಸಿನ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಆದರೆ ಈಗೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಅದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಇದೆ. ಹಾಗಾಗಿ ಇವರಿಗೆ ಪರಿಹಾರ ಗುರುವಿನ ಪೂರ್ಣಾನುಗ್ರಹದಿಂದ ಇವರಿಗೆ ಅನುಗ್ರಹದಿಂದ ಇವರಿಗೆ ಎಲ್ಲ ರೀತಿಯ ಅನುಕೂಲಗಳು ಈಗ ಪ್ರಾಪ್ತಿ ಆಗ್ತಾ ಇದೆ. ಶಿವಫಲಗಳು ಪ್ರಾಪ್ತಿಯಾಗುತ್ತೆ. ಪಂಚಮದಲ್ಲಿ ಗುರು ಇರೋದ್ರಿಂದ ಇವರಿಗೆ ಮಕ್ಕಳ ಮದುವೆ ಮಾಡುವಂಥ ಯೋಗ, ಅವರು ಯಾರು ಮದುವೆ ಆಗದೇ ಇರೋರಿಗೆ ಮದುವೆ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಕಾರ್ ತೆಗೆದುಕೊಳ್ತಕ್ಕಂಥದ್ದು, ಪ್ಲಾಟ್ ತೆಗೆದುಕೊಳ್ತಕ್ಕಂಥ ಯೋಗಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ನಿಮ್ಗೆ ಉದ್ಯೋಗ ಚೆನ್ನಾಗಿರುತ್ತೆ, ವ್ಯವಹಾರ ಚೆನ್ನಾಗಿರುತ್ತೆ. ಅದೆಲ್ಲ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಮತ್ತು ದ್ವಿತೀಯಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂಥ ಗುರು ಪಂಚಮದಲ್ಲಿದ್ದು ಪೂರ್ವ ಪುಣ್ಯವನ್ನು ಆ್ಯಕ್ಟಿವ್ ಮಾಡ್ತಾನೆ. ಅಂದರೆ ಪೂರ್ವಾಜಿತವಾಗಿರ್ತಕ್ಕಂಥ ಪುಣ್ಯದ ಫಲ ಎಲ್ಲವೂ ಕೂಡ ನಿಮಗೆ ಈಗ ದೊರಕತ್ತೆ. ಆ ಪುಣ್ಯದ ಫಲದಿಂದ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ, ಏನು ಸಿಗಬೇಕು ಅಂತ ಇವೆಲ್ಲ ಸಿಗುತ್ತೆ. ಅಂದರೆ ಏನು ಸಿಗುತ್ತೆ ಇರೋದಕ್ಕಿಂತ ಮುಖ್ಯವಾಗಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ. ನೀವು ಮನೆ ಕಟ್ಟಬೇಕು ಅಂತ ಇದೆಯಾ, ಕಾರ್ ತೊಗೋಬೇಕು ಅಂತ ಇದೆಯಾ, ಫಾರಿನ್ಗೆ ಹೋಗಿ ಓದಬೇಕು ಅಂತ ಇದೆಯಾ, ಅಥವಾ ಫಾರಿನ್ಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ, ಅಥವಾ ನಿಮಗೆ ಇಲ್ಲೇ ವೃತ್ತಿಯಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಇದ್ದರೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಬಿಸ್ನೆಸ್ ಮಾಡಬೇಕು ಅಂದರೆ ಬಿಸ್ನೆಸ್ಸಲ್ಲೂ ಚೆನ್ನಾಗಿರುತ್ತೆ. ಆದರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ ಮರಿಬಾರದು. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅರಸು ಇದ್ದರೆ, ಅಂದರೆ ಬೇಜಾರು ಮನಸ್ತಾಪ ಇದ್ದರೆ ಅದು ಸರಿ ಹೋಗುವಂಥ ಯೋಗ ಇದೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಅವರು ಒಳ್ಳೆಯ ಹುದ್ದೆಯಲ್ಲಿದ್ದು ನಿಮಗೆ ಒಳ್ಳೆಯ ಒಂದು ಸಂಪಾದನೆ ಮಾಡಿ ನಿಮಗೆ ಒಳ್ಳೆಯದನ್ನು ಮಾಡ್ಕೋತಾರೆ. ತಂದೆ ತಾಯಿಯನ್ನು ತುಂಬ ಜಾಗ್ರತೆಯಿಂದ, ಪ್ರೀತಿಯಿಂದ, ಗೌರವದಿಂದ, ಆದರದಿಂದ ತಂದೆ ತಾಯಿಯನ್ನು ಗೌರವದಿಂದ ನೋಡ್ಕೊಳ್ತಾರೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಈ ಕುಂಭರಾಶಿಯು ತುಂಬಿದ ಬಿಂದಿಗೆ ಯಾವ ಜ್ಞಾನ ಭಂಡಾರ ಅಂತ ನಾವು ಹೇಳ್ತೀವಿ. ಅಷ್ಟು ಜ್ಞಾನ, ಅಷ್ಟು ತಾಳ್ಮೆ, ಅಷ್ಟು ಒಂದು ತೂಕವಾಗಿ ಗಂಭೀರವಾಗಿರ್ತಕ್ಕಂಥ ವ್ಯಕ್ತಿಗಳು. ತುಂಬ ಸಮಾಜಕ್ಕೆ ಬೇಕಾದ ವ್ಯಕ್ತಿಗಳಾಗಿರ್ತೀರಾ. ಸಮಾಜದಲ್ಲಿ ಎಷ್ಟೋ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿರ್ತೀರಾ. ಸಮಾಜದಲ್ಲಿ ಜನರು ನಿಮ್ಮನ್ನು ತುಂಬ ಗೌರವದಿಂದ, ಪ್ರೀತಿಯಿಂದ ನೋಡ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಒಳ್ಳೆಯ ಒಂದು ಕೆಲಸ, ಕಾರ್ಯ, ಉದ್ಯೋಗ, ವ್ಯವಹಾರ, ಮನಸ್ಸು ಅಷ್ಟು ಚೆನ್ನಾಗಿದೆ. ಹಾಗೆ ಅಂಥ ಒಳ್ಳೆಯ ಮನಸ್ಸು, ಅಂಥ ಒಳ್ಳೆಯ ಚಿಂತನೆ, ಒಳ್ಳೆಯ ಒಂದು ಯೋಚನೆ ಪ್ರತಿಯೊಬ್ಬರೂ ಕೂಡ ಒಂದು ಒಳ್ಳೆಯದು ಅನ್ನು ಹೇಳ್ತಕ್ಕಂಥದ್ದು, ಒಳ್ಳೆಯ 100 ಜನಕ್ಕೆ ತಾವು ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳು ತಾವಾಗಿದ್ದೀರಿ. ಹಾಗಾಗಿ ಕುಂಭರಾಶಿಯವರಿಗೆ ದೈವಾನುಗ್ರಹ ಇದೆ, ಗುರುವಿನ ಅನುಗ್ರಹ ಜೊತೆಗಿದೆ. ನೀವು ಮಾಡಿರ್ತಕ್ಕಂಥ ಪುಣ್ಯ ವೃದ್ಧಿ ಆಗುತ್ತೆ. ನೀವು ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳು ನಿಮಗೆ ಒಳ್ಳೆಯ ಫಲವನ್ನು, ಶಿವಫಲವನ್ನು ಕೊಡುತ್ತೆ. ಜೀವನದಲ್ಲಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ, ಕನಕ, ಸಂಪತ್ತು ಎಲ್ಲವೂ ಕೂಡ ನಿಮಗೆ ಲಭಿಸುವಂಥ ಯೋಗವಿದೆ. ಜೀವನದಲ್ಲಿ ಒಳ್ಳೆಯ ಒಂದು ಸ್ಥಾನದಲ್ಲಿ, ಮಾನದಲ್ಲಿ, ಹುದ್ದೆಯಲ್ಲಿ ಇದ್ದು ನೀವು ಒಳ್ಳೆಯ ಒಂದು ಸ್ಥಾನವನ್ನು ಅನುಭವಿಸುವಂತಹದ್ದು, ಅಧಿಕಾರ ವರ್ಗದಲ್ಲಿದ್ದು ಅಧಿಕಾರವನ್ನು ಅನುಭವಿಸುವಂತಹದ್ದು, ಸಂಘ ಸಂಸ್ಥೆಯಲ್ಲಿದ್ದು ಅದರ ಅಧಿಕಾರವನ್ನು ಅನುಭವಿಸುವಂತಹದ್ದು, ರಾಜಕೀಯದಲ್ಲಿದ್ದರೆ ಅದರಲ್ಲಿ ಅನುಭವಿಸುವಂತಹದ್ದು. ಹೀಗೆ ಯಾವುದೇ ನೀವು ಫೀಲ್ಡಲ್ಲಿ, ಯಾವುದೇ ಒಂದು ಮಾರ್ಗದಲ್ಲಿದ್ದರೂ ಕೂಡ ನಿಮಗೆ ಶಿವಫಲಗಳು ಪ್ರಾಪ್ತಿಯಾಗತ್ತೆ. ದೈವಾನುಗ್ರಹ ತುಂಬ ಅನುಕೂಲ ಇದೆ ನಿಮಗೆ. ಈಗ ನೀವು ಏನೇ ಮುಟ್ಟಿದ್ರೂ ಕೂಡ ಒಳ್ಳೆಯದಾಗುವಂತಹ ಶಿವಫಲಗಳು ಪ್ರಾಪ್ತಿಯಾಗಿದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಪೂರಕವಾಗಿ ದೈವಾನುಗ್ರಹ ಇರುತ್ತೆ. ಒಂದು ವೇಳೆ ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಾದರೂ ಕಷ್ಟದಲ್ಲಿ, ಕಾರ್ಯಪಣದಲ್ಲಿ ಸಮಸ್ಯೆಯಲ್ಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಂಧೂರದ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.